ಎರಡನೇ ಶಾಖೆಯನ್ನು ಉದ್ಘಾಟನೆ ಆಗ್ತಾ ಇದೆ. ಅದನ್ನ ಎಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ಉದ್ಘಾಟನಾ ಕಾರ್ಯಕ್ರಮ. ಅತಿಥಿ ಗಣ್ಯರೇ ಮಾಡಿ ಇಲ್ಲಿ ದೀಪದ ಹತ್ತಿರ ನಮ್ಮ ಜೊತೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶಿವರಾತ್ರಿ ನಾಳೆ ಪ್ರಾರಂಭ ಆಗ್ತಾ ಇದೆ. ವ್ಯಾಲೆಂಟೈನ್ಸ್ ಡೇ ಅನ್ನುವಂತಹ ಪ್ರೀತಿಪೂರ್ವಕವಾದಂತಹ ತಿಂಗಳಲ್ಲಿ ನಾವಿದ್ದೇವೆ. ಸ್ವಾಸ್ಥ್ಯ ಅನ್ನುವಂಥದ್ದು, ಹೆಲ್ತ್ ಇಸ್ ಜಸ್ಟ್ ನಾಟ್ ಎ ಲಕ್ಸುರಿ. ಇವತ್ತಿನ ದಿನದಲ್ಲಿ ಸ್ವಾಸ್ಥ್ಯ ಅನ್ನುವಂಥದ್ದು ನೆಸೆಸಿಟಿ ಆಗಿದೆ. ಹಾಗಾಗಿ ನಮ್ಮ ಸ್ವಾಸ್ಥ್ಯವನ್ನ ಇನ್ನಷ್ಟು ಹೆಚ್ಚು ಗಳಿಸಲಿಕ್ಕೆ ನಮಗೆ ಏನೇ ಕಾಯಿಲೆ ಇಲ್ಲದೇ ಇದ್ರೂ ಕೂಡ ನಮ್ಮ ಕೇರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಇರುವಂತದ್ದು ಮೆಡಿಕಲ್ ಸ್ಟೋರ್ಗಳು. ಕಳೆದ 2.5 ವರ್ಷಗಳಿಂದ ರಾವ್ ಸರ್ಕಲ್ ಅಲ್ಲಿ ಯಶಸ್ವಿಯಾಗಿ ನಡೀತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್ ಇದೀಗ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಮೈಲ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಇನ್ನೊಂದು ಮೈಲ್ ಸ್ಟೋನ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಾಲಕರಾದಂತಹ ಸ್ವಾತಿ ಗಣೇಶ್ ದಂಪತಿಗಳಿಗೆ ಅಭಿನಂದನೆಯನ್ನು ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಬಂದಂತ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ದೇವರಲ್ಲಿ ಅವರ ಆಶೀರ್ವಾದವನ್ನು ಯಾಚಿಸ್ತಾ ಇದೀಗ ಬಂದಂತಹ ಅತಿಥಿ ಗಣ್ಯರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಮಲಗದಂತಹ ಸ್ವಾತಿ ಗಣೇಶ್ ಅವರು ನಮ್ಮ ಅತಿಥಿ ಗಣ್ಯರಿಗೆ ದಯಮಾಡಿ ಎಲ್ಲರೂ ಕೈ ಜೋಡಿಸಿಕೊಂಡು ದೀಪ ಪ್ರಜ್ವಲನ ಮೂಲಕ ಈ ಹೊಸ ಶಾಖೆಯ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಂಜು ಕರ್ನವಾಲ್ ಅವರು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಮಂಗಳೂರು ಅವರ ಆಶೀರ್ವಾದದ ಜೊತೆಗೆ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂತಹ ಶ್ರೀ ಮಂಜಪ್ಪ ಕಾರ್ನವಾರ್ ಅವರು ಕರಿಲಾ ಶ್ರೀ ಭಗವತಿ ದೇವಸ್ಥಾನ ಮಂಜೇಶ್ವರ ಇವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ದೀಪ ಪ್ರಜ್ವಲನೆ ಆಗ್ತಾ ಇದೆ. ಭಗವತಿ ಕ್ಷೇತ್ರದ ಸಮುದಾಯದಲ್ಲಿರುವಂತಹ ಎಲ್ಲ ಹಿರಿಯರನ್ನ ಗುರುತಿಸಿ ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಇರುವಂತಹ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು, ಅದೇ ರೀತಿಯಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಅವರು, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಎಕ್ಸ್ ಮೇಯರ್ ಸಿಟಿ ಕಾರ್ಪೊರೇಷನ್ ಶ್ರೀ ದಿವಾಕರ್ ಪಾಂಡೇಶ್ವರನ್ ದಿವಾಕರಣ್ಣ, ಸ್ಟೀಲ್ ಸೆಂಟರ್ ಬಂದರಿಂದ ಮೂಸಾ ಮೊಯ್ದೀನ್ ಅವರು, ಅದೇ ರೀತಿಯಲ್ಲಿ ಈ ಒಂದು ಮಳಿಗೆಯ ಓನರ್ ಆಗಿರುವಂತಹ ಸ್ವಾತಿ ಗಣೇಶ್ ಅವರು ದಂಪತಿಗಳಿಗೆ ಅಭಿನಂದನೆಯನ್ನ ಕೋರ್ತಾ ನಮ್ಮೆಲ್ಲರ ಚಪ್ಪಾಳೆಯ ಮುಖೇನ ಈ ಒಂದು ಹೊಸ ಶಾಖೆಗೆ ನಮ್ಮ ಅಭಿನಂದನೆ, ನಮ್ಮ ಶುಭ ಹಾರೈಕೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. Medical facility for today is not a necessity. It has become a ಡೇ ಟು ಡೇ ಆಕ್ಟಿವಿಟಿ. ನಮ್ಮಲ್ಲಿ ಯಾವುದೇ ಅನಾರೋಗ್ಯ ಇಲ್ಲದಿದ್ರೂ ಕೂಡ ದಿನನಿತ್ಯ ನಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತದ್ದು. ಅದಕ್ಕೆ 24 ಗಂಟೆ ಸೇವೆಯನ್ನ ನೀಡ್ತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್ ಅವರು 2.5 ವರ್ಷದಿಂದ ರಾವ್ ಸರ್ಕಲ್ ಅಲ್ಲಿ ಈಗಾಗಲೇ 10 ಜನರಿಗೆ ಉದ್ಯೋಗವನ್ನ ನೀಡ್ತಾ ಇದ್ದಾರೆ. ಅದು ಇನ್ನೊಂದು ಹೆಮ್ಮೆ ಅಂತ ಒಂದು ಕೆಲಸ. ದಿನಕ್ಕೆ 24 ಗಂಟೆ 24/7 ಯಾವುದೇ ಒಂದು ರಿಕ್ವೈರ್ಮೆಂಟ್ ಇದ್ರೂ ಕೂಡ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇರುವಂತಹ ನ್ಯಾಚುರಲ್ ಮೆಡಿಕಲ್ಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ 10 ಕಿಲೋಮೀಟರ್ ನ ರೇಡಿಯಸ್ ಅಲ್ಲಿ ಯಾರಿಗೂ ಕೂಡ ಮೆಡಿಕಲ್ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬೇಕಾದ್ರೆ ಫೋನ್ ಮಾಡಿದ್ರೆ ಅಥವಾ ಬುಕ್ ಮಾಡಿದ್ರೆ ಫ್ರೀ ಆಗಿ ಅದನ್ನ ಡೆಲಿವರಿ ಕೂಡ ಮಾಡ್ತಾರೆ. ಜನರಿಗೆ, ತುಂಬಾ ಜನರಿಗೆ ಮೆಡಿಸಿನ್ಸ್ ಬೇಕಾದ್ರೆ ತಂದುಕೊಳ್ಳಲಿಕ್ಕೆ ಜನ ಇರೋದಿಲ್ಲ. ಅಲ್ಲಿ ಮನೆಯಲ್ಲಿ ಬೇಕಾಗಿರುವಂತಹ ಮೆಡಿಕಲ್ ಸಪೋರ್ಟ್ ಅನ್ನ ಕೂಡ ಫ್ರೀ ಆಗಿ ಡೆಲಿವರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾತಿ ಗಣೇಶ್ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಬಂದಂತ ಎಲ್ಲ ಅತಿಥಿ ಗಣ್ಯರಿಗೆ ಹೂವಿನ ಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮೊದಲಾಗಿ ಡಿ ವೇದವ್ಯಾಸ್ ಕಾಮತ್ ಅವರು ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಶ್ರೀ ಮಂಜು ಕಾರ್ನವಾರ್ ಅವರು, ಅವರನ್ನ ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕರಿಲಾ ಶ್ರೀ ಭಗವತಿ ದೇವಸ್ಥಾನ ಮಂಜೇಶ್ವರದಿಂದ ಬಂದಂತಹ ಶ್ರೀ ಮಂಜಪ್ಪ ಕಾರ್ನವಾರ್ ಅವರು, ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್.
ನಮ್ಮ ಸಿಟಿ ಕಾರ್ಪೊರೇಷನ್ ಎಕ್ಸ್ ಮೇಯರ್ ಆಗಿರುವಂತಹ ಶ್ರೀ ದಿವಾಕರ್ ಪಾಂಡೇಶ್ವರ್ ಅವರು. ದಿವಾಕರನ್ನ ಬಂದ್ರೆ ಅದು ಖುಷಿ ಆಗೋದು, ಫುಲ್ ಎನರ್ಜಿ ಬರುತ್ತೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ಟೀಲ್ ಸೆಂಟರ್ ಬಂದರಿಂದ ಮಿಸ್ಟರ್ ಎಂ ಮೂಸಾ ಮೊಯ್ದೀನ್ ಅವರು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಜೊತೆ ಸೇರ್ಕೊಂಡಿರುವಂತಹ ಶ್ರೀನಾಥ್ ಹೆಬ್ಬಾರ್ ಅವರು, ಲ್ಯಾಂಡ್ ಟ್ರೇಡ್ಸ್ ಅಂತ ಬಿಲ್ಡಿಂಗ್, ಈ ಬಿಲ್ಡಿಂಗಿಗೆ ಹೆಸರೇ ಮೈಲ್ ಸ್ಟೋನ್ ಅಂತ ಒಂದು ಮೈಲ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಹೊಸತನ್ನ ಪ್ರಾರಂಭ ಮಾಡ್ತಾ ಇರುವಂತಹ ಸ್ವಾತಿ ಗಣೇಶ್ ಇಬ್ಬರಿಗೂ ಅಭಿನಂದನೆಯನ್ನ ಕೋರ್ತಾ, ಇದೀಗ ಈ ಶಾಪ್ ಓನರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿರುವಂತಹ ಜಮಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ವಕ್ಫ್ ಅಡ್ವೈಸರಿ ಕಮಿಟಿಯ ವೈಸ್ ಚೇರ್ಮನ್ ಕೂಡ ಆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕ್ಷೇತ್ರದ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಒಂದೇ ಮಾತಿನಲ್ಲಿ ಗೌರವದಿಂದ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಸಮಕ್ಷಮ, ನಿಮ್ಮ ಉಪಸ್ಥಿತಿ, ನಿಮ್ಮ ಆಶೀರ್ವಾದ ಸ್ವಾತಿ ಗಣೇಶ್ ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದಕ್ಕಿಂತ ಮಂಗಳೂರಿನ ಹೃದಯ ಭಾಗ ಆಗಿರುವಂತಹ ಬಲ್ಮಠದ ಮುಖ್ಯ ರಸ್ತೆ ಕಲೆಕ್ಟರ್ ಗೇಟ್ ಜಂಕ್ಷನ್ ನಲ್ಲಿ ನಮ್ಮ ಆತ್ಮೀಯರಾಗಿರುವಂತಹ ಗಣೇಶ್ ಮತ್ತು ಸ್ವಾತಿ ಅವರು ನೂತನವಾದಂತಹ ನ್ಯಾಚುರಲ್ ಮೆಡಿಕಲ್ ಶಾಪ್ ಅನ್ನ ಈ ಒಂದು ಕಲೆಕ್ಟರ್ ಗೇಟ್ ಜಂಕ್ಷನ್ ಅಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ, ಪ್ರಾರಂಭಗೊಂಡಿದೆ. ನಾನು ಸ್ವಾತಿ ಗಣೇಶ್ ಅವರಿಗೆ ನನ್ನ ಹೃದಯಾಂತದ ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಅವರಿಗೆ ಇನ್ನಷ್ಟು ಯಶಸ್ಸನ್ನ ಹಾರೈಸ್ತಾ ಇದ್ದೆ. ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಭಗವತಿ ಕ್ಷೇತ್ರದ, ಅದು ಮಂಗಳೂರಿನಂತಿರ್ಬೋದು, ಮಂಜೇಶ್ವರ ಇರ್ಬೋದು, ಹೀಗೆ ಭಗವತಿ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಹಿರಿಯ ನಿತ್ಯ ನಿರಂತರವಾದಂತ ಆ ಭಗವತಿ ತಾಯಿಯ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂತಹ, ಆ ದೇವರ ಪೂಜಾ ಇನ್ನಿತರ ವ್ಯವಸ್ಥೆಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿರುವಂತಹ ಎಲ್ಲ ಹಿರಿಯರಿಗೆ ನನ್ನ ಸಾಷ್ಟಾಂಗ ವಂದನೆಗಳನ್ನ, ಪ್ರಣಾಮಗಳನ್ನ ಮಾಡ್ತೇನೆ. ಅವರ ವಿಶೇಷವಾದಂತ ಆ ಭಗವತಿ ತಾಯಿಯ ಸೇವೆ ಈ ಸಂಸ್ಥೆಯ ಮೇಲೆ ಇರಲಿ, ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ. ತಾಯಿ ಭಗವತಿ ಯಾವತ್ತೂ ಎಲ್ಲರನ್ನು ಹರಿಸಿದ್ದಾರೆ. ನನ್ನದು ಕೂಡ ಖಾಸಗಿ ಕಚೇರಿ ಭಗವತಿ ಕ್ಷೇತ್ರೀಯ ಸನ್ನಿಧಿಯಲ್ಲೇ ಇದೆ. ಕುದ್ರೋಳಿಯ ಭಗವತಿಯ ಸನ್ನಿಧಿಯಲ್ಲೇ ನನ್ನ ಖಾಸಗಿ ಕಚೇರಿ ಇದೆ. ಅದಕ್ಕೆ ಕಾರಣ ನನಗೆ ಗೊತ್ತಿಲ್ಲ, ನಾನು ಶಾಸಕನಾಗುವ ಮುಂಚೆ ಮಾಡಿದ್ದು, ನನಗೆ ಶಾಸಕನಾಗುವ ಯೋಗ ಬಂದಿದ್ದು ಕೂಡ ಅದೇ ಕಾರಣ ಅಂತೇಳಿ ನಾನು ಹೇಳಿದ್ದೆ. ಹಾಗಾಗಿ ತಾಯಿ ಭಗವತಿ ಕ್ಷೇತ್ರದ ಸನ್ನಿಧಾನದ ಎಲ್ಲ ಹಿರಿಯರಿಗೆ ವಂದನೆಯನ್ನು ಮಾಡ್ತಾ, ಇವತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ನನ್ನ ಆತ್ಮೀಯ, ಸರಿಸುಮಾರು ನಾನು ಒಂದು 27-28 ವರ್ಷದಿಂದ ಪರಿಚಯಸ್ಥರು, ನನಗೆ 27-28 ವರ್ಷದ ಹಿಂದೆ ಸಹಾಯ ಮಾಡಿದವರು. ಅವಾಗ ನಾನು ಬಾಲಕ, ಅವಾಗ ನನಗೆ ಸಹಾಯ ಮಾಡಿದವರು ಗೌರವಾನ್ವಿತ ಡಾಕ್ಟರ್ ಉದಯ್ ಕುಮಾರ್ ಅವರು. ಅದೇ ರೀತಿ ಮಾಜಿ ಮೇಯರ್ ಅವರು, ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ದಿವಾಕರ್ ಪಾಂಡೇಶ್ವರ್ ಅವರು, ಮತ್ತೆ ಸ್ಟೀಲ್ ಸೆಂಟರ್ನ ಬಂದರ್ನ ಎಂ ಮೂಸಾ ಮೊಯ್ದೀನ್ ಅವರು, ಈ ಒಂದು ಲ್ಯಾಂಡ್ ಟ್ರೇಡ್ಸ್ ನ ಮಾಲಕರು ನಮ್ಮ ಆತ್ಮೀಯರಾಗಿರುವಂತಹ ಶ್ರೀನಾಥ್ ಹೆಬ್ಬಾರ್ ಅವರು, ಅದೇ ರೀತಿ ಮಿತ್ರರಾಗಿರುವಂತಹ ಜಮಾಲ್ ಅವರು, ಹೀಗೆ ಸ್ವಾತಿ ಗಣೇಶ್ ಅವರ ಎಲ್ಲ ಹಿತೈಷಿಯವರು, ಬಂಧು ಮಿತ್ರರು, ಅವರ ಎಲ್ಲ ಸಂಬಂಧಿಕರು, ಅದು ಮಾತ್ರವಲ್ಲ ಉಪಸ್ಥಿರುವಂತಹ ಎಲ್ಲ ಅವರ ಸಿಬ್ಬಂದಿ ವರ್ಗದವರು, ಮಾಧ್ಯಮದ ಮಿತ್ರರು, ಎಲ್ಲರಿಗೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಬೆಳೆಯುತ್ತಿರುವಂತಹ ಮಂಗಳೂರಿಗೆ ಒಂದು ಸೇವಾ ರೂಪದ ಕೊಡುಗೆಯನ್ನು ಕೊಡುವಂತ ದೃಷ್ಟಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನ್ಯಾಚುರಲ್ ಮೆಡಿಕಲ್ ಬಹಳ ವಿಶೇಷವಾದಂತ ಸೇವೆಯನ್ನ, ಕೊಡುಗೆಯನ್ನ ಮಂಗಳೂರಿನ ಹೃದಯ ಭಾಗದಲ್ಲಿ ಆಗಿರುವಂತಹ ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದೆ.
ಬಹಳಷ್ಟು ವರ್ಷಗಳಿಂದ ನನ್ನ ಚಿರಪರಿಚಿತರಾಗಿ ಇವತ್ತು ಈ ಒಂದು ಮುಖ್ಯ ರಸ್ತೆಯಲ್ಲಿ ಅವರ ಇನ್ನೊಂದು ಮೆಡಿಕಲ್ ಶಾಪ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದದ್ದು ಇಷ್ಟೇ, ಮೆಡಿಕಲ್ ಫೀಲ್ಡ್ ಅನುಭವಗಳು ನಿಮಗಿದೆ. ಹಾಗಾಗಿ ವೇದವ್ಯಾಸಕ್ಕೆ ಮಾತ್ರ ವಿಶೇಷವಾದಂತಹ ವಿಚಾರಗಳು ಹೇಳಬೇಕಾಗಿಲ್ಲ. ಆದ್ರೂ ನಾನು ಒಂದೆರಡು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಲಾಭದಾಯಕ ಹುದ್ದೆ ಅಂತ ಹೇಳೋದಕ್ಕಿಂತ ಸೇವೆಯ ಮಾನಸಿಕತೆ ಇರುವಂತ ಒಂದು ಉದ್ದಿಮೆ. ಬಹಳಷ್ಟು ಜನರು ಅವರಿಲ್ಲಿ ಬಂದು ಅವರು ಮೆಡಿಕಲ್ ಶಾಪಿನಲ್ಲಿ ಸ್ವಲ್ಪ ಗಾಬರಿಯಲ್ಲಿ ಬರುವಂತದಿಂದ ಹಿಡಿದು ದಿನನಿತ್ಯದ ಅವರಿಗೆ ಉಪಯುಕ್ತ ಬೇಕಾಗುವಂತ ಎಲ್ಲ ರೀತಿಯ ಔಷಧಿಗಳನ್ನು ಖರೀದಿ ಮಾಡಲಿಕ್ಕೆ ಬರ್ತಾರೆ. ಹಾಗಿರುವಾಗ ಒತ್ತಡದಲ್ಲಿ ಟೆನ್ಷನ್ ಅಲ್ಲಿ ಬರುವವರಿಗೂ ಕೂಡ ಒಂದೇ ರೀತಿಯ ನಗುಮುಖದ ಸೇವೆ ಕೊಡಬೇಕು. ಅವರ ಪರಿಸ್ಥಿತಿಯಲ್ಲಿ ನಾನಿದ್ದಲ್ಲಿ ನಾನು ಯಾವ ರೀತಿಯಲ್ಲಿ ನನ್ನ ಚಟುವಟಿಕೆಯನ್ನು ಮಾಡ್ತೇನೆ ಅಂತ ಹೇಳುವುದನ್ನು ಅರಿತುಕೊಳ್ಬೇಕು. ಹಾಗಾಗಿ ಅವರು ಒತ್ತಡದಲ್ಲಿ ಬಂದಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸುವಂತ, ಅವರಿಗೆ ಒಂದು ಕಡೆಗಳಲ್ಲಿ ಮದ್ದು ಇಲ್ಲದಿದ್ರೆ ತರಿಸಿಕೊಡುವಂಥದ್ದು ಅಥವಾ ಅವರಿಗೆ ಹೋಮ್ ಡೆಲಿವರಿ ಕೊಡುವಂಥದ್ದು, ಈ ರೀತಿಯ ಒಂದು ಒಳ್ಳೆಯ ಸೇವಾ ಮನೋಭಾವದಿಂದ ಮಾಡಬೇಕಾದಂತ ಈ ಒಂದು ಸಂಸ್ಥೆ ಇನ್ನು ಮುಂದೆ ಕೂಡ ಇನ್ನಷ್ಟು ಸೇವಾ ಮನೋಭಾವದಿಂದ ಕೆಲಸ ಕಾರ್ಯಗಳು ಮಾಡಲಿ. ನ್ಯಾಚುರಲ್ ಮೆಡಿಕಲ್ ಶಾಪ್ ಇನ್ನು 10 ಬೆಳಗಲಿ. ಕೇವಲ ಮಂಗಳೂರು ಮಾತ್ರ ಅಲ್ಲ, ಉಡುಪಿ, ಕುಂದಾಪುರ, ಕಾಸರಗೋಡು ಎಲ್ಲ ಭಾಗದಲ್ಲಿ ಬೆಳೆಯುವಂತ ಅವಕಾಶಗಳು ನಿಮಗೆ ಸಿಗಲಿ. ಒಟ್ಟಾರೆ ಹೊಸ ಹೊಸ ನೀತಿಯನ್ನು ಅನುಷ್ಠಾನ ಮಾಡಿಕೊಳ್ಬೇಕು. ಮೊಬೈಲ್ ಮುಖಾಂತರ, ಆ್ಯಪ್ ಮುಖಾಂತರ ಡೆಲಿವರಿ ಕೊಡುವಂತ ವಾತಾವರಣವನ್ನು ಸೃಷ್ಟಿ ಹಾಕೊಳ್ಬೇಕು. ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಜನರಿಗೆ ಸೇವೆಯನ್ನು ಕೊಡುವಂತದ್ದಾಗಬೇಕು. 24 ಗಂಟೆ ಶಿಫ್ಟ್ ಮಾದರಿಯಲ್ಲಿ ಕೆಲಸ ಕಾರ್ಯಗಳು ಮಾಡುವಂತ ಸಿಬ್ಬಂದಿ ವರ್ಗದವರು ಕೂಡ ಇರ್ತಾರೆ. ಇವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಐಕಮತ್ಯದಲ್ಲಿ ಒಳ್ಳೆ ರೀತಿಯ ಸೇವೆ ಮನೋಭಾವದಲ್ಲಿ ಕೆಲಸ ಕಾರ್ಯಗಳು ಮಾಡಲಿ. ಒಟ್ಟಾರೆ ಯಾವ ಉದ್ದೇಶದಿಂದ, ಯಾವ ಮಾನಸಿಕತೆಯಿಂದ ಸಿಬ್ಬಂದಿ ವರ್ಗದವರನ್ನು ಇವರು ತಮ್ಮೊಟ್ಟಿಗೆ ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಅದಕ್ಕೆ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡಲಿ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ. ಒಟ್ಟಾಗಿ ಮೆಡಿಕಲ್ ಫೀಲ್ಡ್ ಅವರು ಹೇಳಿದಾಗೆ ಒಂದು ಕಾಲಘಟ್ಟದಲ್ಲಿ ಸಣ್ಣ ಯಾವುದಾದೊಂದು ವ್ಯವಸ್ಥೆಗೆ ನಾವು ಮನೆ ಮದ್ದುಗಳು ಮಾಡುವಂತ ರೀತಿಯಲ್ಲಿ ಅದೊಂದು ಸ್ವಲ್ಪ ಕಾದು ನಾಡುವಂತ ಒಂದು ಸಮಯವನ್ನು ಸ್ವಲ್ಪ ಸಮಯ ಹೋಗ್ಲಿ ಮತ್ತೆ ಮದ್ದು ತಗೊಳ್ಳುವಂತ ಮಾನಸಿಕತೆ ಇತ್ತು. ಈಗ ಯಾರಿಗೂ ತಾಳ್ಮೆಯೂ ಇಲ್ಲ, ಸಹಕರಿಸಿಕೊಳ್ಳುವಷ್ಟು ಶಕ್ತಿಯೂ ಇಲ್ಲ. 2 ನಿಮಿಷದಲ್ಲಿ ಗುಣ ಹೊಂದಬೇಕು. ಹಾಗಾಗಿ ಇಮಿಡಿಯೇಟ್ಲಿ ರಿಲೀಫ್ ಈಗ. ಮುಂಚೆ ನಾವು ಸಣ್ಣದಿರುವಾಗ, ನೀವು ಸಣ್ಣದಿರುವಾಗ ಆಂಟಿಬಯೋಟಿಕ್ ಇತ್ತೀನಿ, ಇದು ಆಂಟಿಬಯೋಟಿಕ್ ಇಂಜನದ ವ್ಯವಸ್ಥೆ ನಡಪುನಲ್ಲ. ಅದೇ ಎಲ್ಲೇ ಥ್ರೋಟ್ ಇನ್ಫೆಕ್ಷನ್ ಅನ್ನೋದೇ ಆಂಟಿಬಯೋಟಿಕ್. ಹಾಗೆ ಆಗಿದೆ. ಯಾಕಂದ್ರೆ ನಮ್ಮ ರೆಸಿಸ್ಟೆನ್ಸ್ ಪವರ್ ಕಡಿಮೆ. ಕೊರೋನಾ ಇನ್ನಿತರ ರೀತಿಯ ವ್ಯವಸ್ಥೆಗಳಲ್ಲಿ ನಾವು ಮೇಲೆ ಬಂದಾಗ, ಹ್ಯೂಮನ್ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ನಮಗೆ ಔಷಧಿಗಳ ಅವಶ್ಯಕತೆ ಜಾಸ್ತಿ ಬೀಳುವಂತ. ಹಾಗಾಗಿ ಇದಕ್ಕೆ ಪೂರಕವಾಗಿ ಒಳ್ಳೆಯ ಸೇವೆಯನ್ನು ಕೊಡುವಂತ ಔಷಧಿ ಇವತ್ತು ಮೆಡಿಕಲ್ ಶಾಪ್ ಇಲ್ಲಿ ಉದ್ಘಾಟನೆಗೊಂಡಿದೆ. ನಾನು ಮಾಧ್ಯಮದವರೆಲ್ಲರೂ ಇದ್ದಾರೆ, ಅವ್ರ ಮುಖಾಂತರ ಕೇಳ್ಕೊಳ್ಳುವಂಥದ್ದು, ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಬೇಕಾದ ನಾನು ಮೆಡಿಕಲ್ ಶಾಪಿಗೆ ಬನ್ನಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎಲ್ಲರೂ ಆರೋಗ್ಯಮುಖವಾಗಿರ್ಬೇಕು ಅಂತ ಹೇಳುವಂಥದ್ದೇ ನಾವು ಭಾವಿಸ್ತೇವೆ. ಆದ್ರೆ ಆರೋಗ್ಯದ ಸಮಸ್ಯೆ ಬರುವುದು ಸ್ವಾಭಾವಿಕವಾದಂತ ಪ್ರಕ್ರಿಯೆ. ಹಾಗಾಗಿ ಅದಕ್ಕೆ ಅವಾಗ ಈ ಸಂದರ್ಭದಲ್ಲಿ ಮೆಡಿಕಲ್ ಶಾಪ್ ಅನ್ನ ನಮ್ಮದೇ ನ್ಯಾಚುರಲ್ ಮೆಡಿಕಲ್ ಶಾಪ್ ಅಂತ ಹೇಳುವಂತ ಭಾವನೆ ಹೊಂದಿ. ನಾನಂತೂ ಇವತ್ತು ಹೇಳ್ತೇನೆ, ನನ್ನ ಮನೆಯಲ್ಲಿ ನನ್ನ ತಂದೆ ಇರ್ಬೋದು, ನನ್ನ ತಾಯಿ ಇರ್ಬೋದು, ನನ್ನ ಮನೆಯಲ್ಲಿರುವವರಿಗೆ ನಿರಂತರವಾದಂತ ಮದ್ದು ಬೇಕು. ನಿರಂತರ ಗೊತ್ತಿಲ್ಲ. ನಂತರ ನಾನು ಗಣೇಶರಿಗೆ ಹೇಳ್ತೇನೆ, ಡೆಲಿವರಿ ಮದ್ದು ತಲೆ ಬಣ್ಣ ಏನಡವ ಇಲ್ಲಡೆ ತುಂಬೋದು ಕಾಸು ತೋರೆ ಅಂತ ಹೇಳ್ತಾ. ಯಾಕಂದ್ರೆ ನಾವು ಸಹಕಾರ ಮಾಡ್ಬೇಕು. ನಮ್ಮವರು, ನಮ್ಮ ಜಮಾಲ್ ಅವರಿದ್ದಾರೆ ತುಂಬಾ ಜನರು. ನಾನು ಬಡ ಕುಟುಂಬಸ್ಥರು ಬಂದಾಗ 1 ತಿಂಗಳು, 2 ತಿಂಗಳು, 3 ತಿಂಗಳ, 4 ತಿಂಗಳ ಮದ್ದು ಕೊಡ್ಬೇಕು ಅಂತೇಳಿ ಬಡವರು ಬಂದಾಗ ನನ್ನ ಜಮಾಲ್ಗೆ ಫೋನ್ ಮಾಡೋದು. ನನ್ನ ಗಣತನೆ ಕಳೆದ ಒಂದು 5 ವರ್ಷದಲ್ಲಿ ಬಹಳಷ್ಟು ಜನರಿಗೆ ಫ್ರೀ ಆಯ್ತು. ಅವರು ಕೂಡ ಮೆಡಿಕಲ್ ಶಾಪ್ ಓನರೇ, ಮೆಡಿಕಲ್ ಶಾಪ್ ಇದೆ. ಹಾಗಾಗಿ ಅವ್ರಿಗೆ ಹೇಳುದು. ಹಾಗೆ 1-2 ಸಲ ನಾವು ಹೇಳಿದಾಗ ಸ್ವಲ್ಪ ಒಂಚೂರು ಬಾಪದಕ್ಕೆ ಕುರಂಡ ಬೇಕಾಯ್ತು ಹೆಂಗ್ ನೆನಪು ನಿಗ್ಲೇ ಬರ್ಬೋದು, ಬೇಟಲ್ಲಿ ಬರ್ತೀವಿ. ಆ ರೀತಿಯ ಮಾನಸಿಕತೆ ನಮ್ಮ
ನಿಮ್ಮ ಸಂಸ್ಥೆನ ಗುಳೆಪಾಲೆ, ನಿಮ್ಮ ಸಂಸ್ಥೆ ಬೆಳಗಿಸಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ನಿಮಗೆ ಆ ಭಗವತಿ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳೋದ ಶುಭವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ, ದೀಪ ಪ್ರಜ್ವಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಕೊನೆಯದಾಗಿ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹರಿದಿರಲಿ ಬದುಕು ಈ ಬೆಳಕು, ನಿರಂತರವಾಗಿ ಹೀಗೆ ಪ್ರಜ್ವಲಿಸ್ತಾ ಇರಬೇಕು, ಪ್ರಕಾಶಿಸ್ತಾ ಇರಬೇಕು. ಎಲ್ಲ ಬట్టి ಇನ್ನು ಮೆಡಿಕಲ್ ಶಾಪ್ ನಂದಾದೀಪ ಬರ್ತಿದ್ದಾನೆ. ಈ ನಂದಾದೀಪ ಹಿರಿಯನ ಬರಬಟ್ಟ ಬಂದ ಮೇಲೆ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿ ಕ್ರಮ ಧನಲಕ್ಷ್ಮಿ ಬಂದು ಬಂದು ಅವರ ಇಚ್ಚಿನೆಲ್ಲ 14 ತಂಬೆಟ್ಟಮ್ಮು ಗ್ರಾಮದ ಇದೇಸಿ ತಲ್ಲಿ ಎಲ್ಲ ವಿಶ್ವಾಸ ತಂದು ಇನ್ನೂ ಸಮಯ ಎಲ್ಲಾರಿ ಅವರಿಗೆ ಆಯ್ತು ಎಲ್ಲಾರಿ ಆಶೀರ್ವಾದಾಗಲಿ ನಿಂಚೆ ಕಾರ್ಯಸಾಧನೆ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿಯಾಗಲಿ ಧನಲಕ್ಷ್ಮಿ ಆಯ್ತು ನಮ್ಮ ಒಂದೇ ಬಂದ ವಿಶ್ವಾಸ ಉಂಟಾಗಿದ್ದಾರೆ ಮಾಜಿ ಭಗವತಿ ಕ್ಷೇತ್ರ ಶ್ರೀಗುಂಬ ಭಗವತಿಗೂ ವಂದಿಸಿಕೊಂಡು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ 14 ಭಗವತಿಗಳಿಗೂ ವಂದಿಸಿಕೊಂಡು ಇಲ್ಲಿ ಸೇರಿದಂತಹ ಎಲ್ಲ ವಿಶಿಷ್ಟ ವ್ಯಕ್ತಿತ್ವಗಳಿಗೆ ಅಚ್ಚಮ್ಮರಿಗೆ ವಿಕಾರನವರಿಗೆ ಸೇರಿದಂತೆ ಎಲ್ಲರಿಗೂ ನಾನು ವಂದಿಸಿಕೊಂಡು ಸ್ವಾತಿ ಗಣೇಶ್ವರವರು ನಮ್ಮ ಮಂಜೇಶ್ವರವರು ಯುವ ಉದ್ಯಮಿ. ನಮ್ಮ ಸಮುದಾಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ಮೆಡಿಕಲ್ನಲ್ಲಿ ಬೇರೆ ಯಾರೂ ಇಲ್ಲ, ಒಂದು ಯುವ ಉದ್ಯಮಿಯಾಗಿ ಮುಂದೆ ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ. ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಭಂಡಾರ ಮನೆ ಆಗಲಿ ನಮ್ಮ ಕ್ಷೇತ್ರ ಆಗಲಿ ಎತ್ತಿದ ಕೈ ಅಂದರೆ ಅವರು ಬಹಳ ಸಂತೋಷದ ವಿಷಯ. ಇವತ್ತು ನ್ಯಾಚುರಲ್ ಮೆಡಿಕಲ್ಸ್ ಅಂತೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತೀರಿ. 10-40 ಜನರಿಗೆ ಉದ್ಯೋಗದ ಅವಕಾಶ ನೀಡಿದ್ದಾರೆ. ಅದೇ ರೀತಿಯಲ್ಲಿ ರಾವ್ ಸರ್ಕಲ್ನಲ್ಲಿ ಕೂಡ ಒಂದು ಉದ್ಯೋಗದ ಸೃಷ್ಟಿ ಮಾಡಿದ್ದಾರೆ. ಯಾರಿಂದಲೂ ಉದ್ಯೋಗ ಕೊಡುವಂತಹ ಭಾಗ್ಯ ನಮ್ಮಲ್ಲಿಲ್ಲ, ಅವರಿಗೆ ಒದಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ಈ ನ್ಯಾಚುರಲ್ ಮೆಡಿಕಲ್ ಇನ್ನೂ ಹಲವು ಬ್ರಾಂಚ್ ಎಲ್ಲ ಪರಿಸರಲ್ಲೂ ಆಗಲಿ ಇವರಿಂದ ಇದರ ಉಪಯೋಗ ಎಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸಿಕೊಂಡು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅಂತೇಳಿ ಭಗವತಿಯಲ್ಲಿ ಅನುಗ್ರಹ ಸಿಗಲಿ ಅಂತೇಳಿ ಉಳಿಸಿಕೊಂಡು ನನ್ನ ಈ ಶುಭ ಹಾರೈಕೆ ಇಷ್ಟ ಇದೆ. ಎಲ್ಲ ಸರಿಕೆ ನಾನು ಉದ್ದ ಮಾತಾಡೋದಿಲ್ಲ. ಬೆಳಿಗ್ಗೆ ಟಿಫಿನ್ ಮಾಡ್ತಾ ಕೂತಿದ್ದೆ ನಾನು. ನನ್ನ ಮಿಸಸ್ ಹೇಳಿದ್ರು, ಇವತ್ತು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಲ್ಲ ನೀವು ಅಂತ ಹೇಳಿದ್ರು. ನ್ಯಾಚುರಲ್ ಮೆಡಿಕಲ್ಸ್ ಅದೇ ಹೇಗೆ ನ್ಯಾಚುರಲ್ ಮೆಡಿಕಲ್ಸ್ ಅಂತ ಫಸ್ಟ್ ಕ್ವೆಶ್ಚನ್. ಮೆಡಿಕಲ್ಸ್ ಅಂತ ಹೇಳಿದ್ರೆ ಎಲ್ಲ ಕೆಮಿಕಲ್ಸ್ ಅಲ್ಲ, ಇದು ನ್ಯಾಚುರಲ್ ಆಗೋದು ಹೇಗೆ? ಅದಕ್ಕೆ ನಾನು ಹೇಳಿದೆ, ಮನೆ ಟೇಬಲ್ ಮೇಲೆ ಇತ್ತು ಒಂದು ವೈಟಮಿನ್ ಸಿರಪ್, ಒಂದು ಗ್ಯಾಸ್ಟ್ರೈಟಿಸ್ಗೆ ಯೂಸ್ ಮಾಡುವಂಥದ್ದು ಡೈಜಿನ್ ಸಿರಪ್. ನೋಡಿ ಇದೆಲ್ಲ ಮಗು ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತಾನೆ, ನನಗೆ ಪಾಲಿಬೈನ್ ಕೊಡ್ಬೇಕಾ, ಇದು ಕ್ಯಾಲ್ಸಿಮ್ಯಾಕ್ಸ್ ತಗೊಳ್ಬೇಕಾ ಹೇಳ್ತಾನೆ. 5 ವರ್ಷದ ಮೊಮ್ಮಗ. ಸೊ ಹಾಗೆ ನಾನು ಹೇಳಿದೆ, ನೋಡಿ ಎಲ್ಲ ನ್ಯಾಚುರಲ್ ಇದೆ ಈಗ. ಮೊದಲು ನಾವು ನ್ಯಾಚುರಲ್ ಆಗೆಲ್ಲ ತಿಂತಾ ಇದ್ವಿ, ಈಗ ಮಕ್ಕಳು ಯಾವುದು ತಿನ್ನುವುದಿಲ್ಲ. ಹಾಗಾಗಿ ನೀವು ಅದನ್ನ ಈ ರೀತಿಯಲ್ಲಿ ಕೊಡುವಂಥದ್ದು, ಸಬ್ಸ್ಟಿಟ್ಯೂಟ್ ಕೊಡುವಂಥದ್ದು. ಸೊ ಇದು ನ್ಯಾಚುರಲ್. ಹಾಗಾಗಿ ಎಲ್ಲ ಮೆಡಿಕಲ್ ಹೆಚ್ಚು ಐಟಮ್ಗಳು ನ್ಯಾಚುರಲ್ಲೇ ಈಗ ಎಲ್ಲರಿಗೂ. ನಾನು ಕೂಡ ಬೆಳಿಗ್ಗೆ ಎದ್ದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗುತ್ತೇನೆ, ಯಾಕಂದ್ರೆ ಪ್ರಾಯ ಆದ್ಮೇಲೆ ಆಹಾರದಲ್ಲಿರುವಂತ ಬಿ ಕಾಂಪ್ಲೆಕ್ಸ್ ಸಾಕಾಗುದಿಲ್ಲ. ಸೊ ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗುದು. ಇಲ್ಲದೆ ಕಾಲು ನೋವು ಎಳೀತದೆ, ಕಾಲು ಹರಿತದೆ, ಇಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸೊ ನೀವು ಯಾರು ಹೋದ್ರು ಕೇಳ್ಬೋದು, ಡಾಕ್ಟರ್ ಮನೆಗೆ ಒಂದು ಮೆಡಿಸಿನ್ ಕೊಟ್ಟು 3 ಮೆಡಿಸಿನ್ ಸಪೋರ್ಟಿವ್ ಮೆಡಿಸಿನ್, ಬಿ ಕಾಂಪ್ಲೆಕ್ಸ್ ಎಲ್ಲ ವೈಟಮಿನ್ಸ್ ಮಿನರಲ್ಸ್ ಇದನ್ನು ಕೊಡ್ತೇವೆ. ಕರೆಕ್ಟ್ ಆಗಿ ಇದೆ ಅಂದಿದೆ. ಅದರಿಂದ ಇಂಥ ಒಂದು ಈಗ ತುಂಬಾ ಮೆಡಿಕಲ್ ಶಾಪ್ಸ್ ಇದೆ ಮಂಗಳೂರಿನಲ್ಲಿ. ನಾನು ಒಂದೇ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಡಾಕ್ಟರ್ ಈಗ ಯಾರೇ ಆಗ್ಲಿ ಜ್ವರ ಅಂತ ಬರ್ತಾರೆ ನಿಮ್ಮ ಹತ್ರ, ಪ್ರತಿಯೊಂದು ಕಾಯಿಲೆಗೂ ಜ್ವರದಲ್ಲೇ ಬರ್ತಾರೆ. ಅದು ಇಲಿ ಜ್ವರ ಇರಬಹುದು, ಮಲೇರಿಯಾ ಇರಬಹುದು, ಫೈಲೇರಿಯಾ ಇರಬಹುದು, ಎಂತದೇ ಇರಬಹುದು. ಆ ಟೈಮಲ್ಲಿ ಒಂದು ಡೋಲೋ 650 ಕೊಡಿ ಅಂತಾರೆ. ನೀವು ಡೋಲೋ 650 ಕೊಡ್ತೀರಿ, ತಪ್ಪಲ್ಲ, ವಿತೌಟ್ ಪ್ರಿಸ್ಕ್ರಿಪ್ಷನ್. ಆದ್ರೆ ಒಂದು ಕಿವಿ ಮಾತು ಹೇಳಿ ಪೇಷಂಟ್ಗೆ, ನೋಡಪ್ಪ ನಿನ್ನ ಜ್ವರ ವೈರಲ್ ಫೀವರ್ ಇರಬಹುದು, ಫ್ಲೂ, ಕಾಮನ್ ಫ್ಲೂ, ಈಗಂತೂ ಅದು ತುಂಬಾ ಇದೆ. ಆಯ್ತು, ನಿಮ್ ಡೋಲೋ ತಗೊಂಡ್ರೆ ಸ್ವಲ್ಪ ಆರಾಮ ಆಗ್ತದೆ ಅಂತ ಒಂದಿನ ರೆಸ್ಟ್ ಮಾಡು. ಬಟ್ ಒಂದು ವೇಳೆ ಪುನಃ ಬಂದ್ರೆ ಡಾಕ್ಟರ್ನ ಸಂಪರ್ಕಿಸು, ಅವರ ಟೆಸ್ಟ್ ಮಾಡಿ ಇದು. ಯಾಕಂದ್ರೆ ನನಗೆ ಎಷ್ಟೋ ಜನ ಪೇಷಂಟ್ಗಳು ಈ ಇಲಿ ಜ್ವರ, ಲೆಪ್ಟೋಸ್ಪೈರಾ ಅಂತ ಏನ್ ಹೇಳ್ತಾರೆ, ಅದ್ರಲ್ಲಿ ಜ್ವರ ಅಂತೇಳಿ ಇದು ಶಾಪ್ಸಿಗೆ ಬಂದು 5 ದಿನ 6 ದಿನ 10 ದಿನ ಡೋಲ ತಿಂದು ಲಾಸ್ಟ್
ಒಟ್ಟಿ ಎಲ್ಲ ಇದು ಆರ್ಗನ್ಸ್ ಎಲ್ಲ ಫೇಲ್ ಆಗಿ ನಮ್ಮ ಆಸ್ಪತ್ರೆಗೆ ಬರ್ತಾರೆ, ನಾವು ಏನು ಮಾಡೋ ಸ್ಥಿತಿಲಿ ಇರೋದಿಲ್ಲ, ಸತ್ತು ಹೋಗ್ತಾರೆ. ಯಾಕೆ ಕೇಳಿದ್ರೆ 10 ದಿನದಿಂದ ಬರೀ ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ಡೋಲೋ ತಿನ್ನೋದು, ಈ ತರ ಸಿಚುವೇಶನ್ ಉಂಟು. ಇದು ನಿಮ್ಗೊಂದು ಕಿವಿ ಮಾತಷ್ಟೇ. ಅಂದ್ರೆ ಎಲ್ಲರೂ ಇಲಿ ಜ್ವರ ಅಲ್ಲ, ಇಲಿ ಜ್ವರ ಬರೋದು ಅಪರೂಪ. ಆದ್ರೆ ಅಂತವರಿಗೆ ಬರೀ ಮೆಡಿಸಿನ್ ಡೋಲೋ ತಿಂದ್ರೆ ಅವರು ಬದುಕೋ ಸಾಧ್ಯತೆ ಕಮ್ಮಿ ಇರ್ತದೆ. ಆದ್ರಿಂದ ಅವ್ರು ಕಿವಿ ಮಾತು ಹೇಳಿ ನಿಮ್ಮ ಹತ್ರ ಕೇಳ್ತಾರೆ ಎಂತ ಮಾಡಬೇಕು, ಸರಿ ಇದು ಮಾತ್ರೆ ತಗೊಳ್ಳಿ ಮತ್ತೆ ಡಾಕ್ಟರ್ನ ಕಾಣಿ ಅಂತ. ಈ ತರ ಇದೊಂದು ನನ್ನ ಸಣ್ಣ ಸಜೆಷನ್. ಮತ್ತೆ ಇವತ್ತಿನ ದಿನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ನ್ಯಾಷನಲ್ ಮೆಡಿಕಲ್ಸ್, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ. ಡಾಕ್ಟರ್ ಸರಿಯಾದ ಮದ್ದು ಕೊಡ್ಲಿಲ್ಲ, ನೀವು ಡಯಟ್ ಅಲ್ಲಿ ಸರಿಯಾಗಿ ಅಂತ ಹೇಳಿದ್ರೆ ಎಲ್ರಿಗೂ ಅದು ಈ ಡಾಕ್ಟರ್ ಪ್ರಯೋಜನ ಇಲ್ಲ ಅಂತ. ಅದು ವಿಟಮಿನ್ ಆಗಿರ್ಲಿ ಅಥವಾ ಹೆಲ್ತ್ ಇಶ್ಯೂ ಸಪ್ಲಿಮೆಂಟ್ಸ್ ಕೊಟ್ಟರು ಕೂಡ ಒಂದು 4 ಮಾತ್ರ ಬರೆದು ಕೊಟ್ಟಿದ್ದಾರೆ ಅಂದ್ರೆ ವಾರಿಯೇಟಿ ಡಾಕ್ಟರ್ ಅಂತ ಹೇಳ್ತಾರೆ ಖಂಡಿತವಾಗಿ. ಸೊ ನಿಮ್ಮ ಈ ಉಪಸ್ಥಿತಿಗೆ 2 ಮಾತು ಶುಭ ಹಾರೈಕೆಯನ್ನ ಹಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಸ್ವಾತಿ ಗಣೇಶ್ ಅವರು ಕುಟುಂಬದ ಹಿರಿಯವರೆಲ್ಲ ಹೇಳಿದ ಹಾಗೆ ಒಂದು ಪ್ರಬುದ್ಧವಾದಂತಹ ಉದ್ಯಮಿಗಳು. 2.5 ವರ್ಷಗಳಿಂದ ಆಲ್ರೆಡಿ 24/7 ಅಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಅನ್ನ ರನ್ ಮಾಡ್ತಾ ಇದ್ದವರು. ಅವರಿಗೆ ವಿವಾಂಶ್ ಹಾಗೂ ಬಾನೇಶ್ ಅನ್ನುವಂತಹ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಸುಖಿ ಕುಟುಂಬ, ಅದರ ಜೊತೆಗೆ 40ಕ್ಕಿಂತ ಜಾಸ್ತಿ ಜನರಿಗೆ ಉದ್ಯೋಗವನ್ನ ಕೊಟ್ಟಂತಹ ಒಂದು ಶಕ್ತಿ ದೇವರು ಅವರಿಗೆ ನೀಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತಾ, ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಶ್ರೀ ದಿವಾಕರ್ ಪಾಂಡೇಶ್ವರ್ ಅವರು ಶುಭ ಹಾರೈಕೆ 1-2 ಮಾತುಗಳನ್ನು ಆಡಬೇಕು ಕೇಳ್ಕೊಳ್ತಾರೆ. ನ್ಯಾಚುರಲ್ ಮೆಡಿಕಲ್ ನ ಉದ್ಘಾಟನೆಗೆ ಆಗಮಿಸಿದ ನಮ್ಮ ಆತ್ಮೀಯರು, ಮಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರಾದ ವೇದವ್ಯಾಸ ಕಾಮತ್ ಅವರೇ, ಅದೇ ರೀತಿ ಡಾಕ್ಟರ್ ಉದಯ್ ಕುಮಾರ್ ಅವರೇ ಮತ್ತು ಭಗವತಿ ಕ್ಷೇತ್ರದ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಹಿರಿಯರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಸ್ವಾತಿ ಮತ್ತು ಗಣೇಶ್ ದಂಪತಿಗಳೇ ಮತ್ತು ಜಮಾಲ್ ರವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಗಣೇಶ್ ಅವರ ಎಲ್ಲ ಕುಟುಂಬಸ್ಥರೇ ಮತ್ತು ಅಭಿಮಾನಿಗಳೇ, ನಿಜವಾಗಿಯೂ ಬಹಳ ಸಂತೋಷ ಆಗ್ತಾ ಉಂಟು. ಗಣೇಶ್ ನನ್ನ ಆತ್ಮೀಯ ಗೆಳೆಯ. ಈಗಾಗಲೇ ಒಂದು ಎರಡು ವರ್ಷ ಮೊದಲು ನಮ್ಮ BBL ರೋಡಲ್ಲಿ ಒಂದು ನ್ಯಾಚುರಲ್ ಮೆಡಿಕಲ್ ಅನ್ನು ಓಪನ್ ಮಾಡಿದ್ರು, ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗ ನಮ್ಮ ಈ ಹೃದಯ ಭಾಗದಲ್ಲಿರುವ ಬಲ್ಮಠದಲ್ಲಿ ಈ ಮಳಿಗೆಯನ್ನು ತೆರೆದಿದ್ದಾರೆ. ಇವರು ಇದರಲ್ಲಿ ಯಶಸ್ವಿಯಾಗಲಿ, ಎಲ್ಲರ ಮನೆ ಮಾತಾಗ್ಲಿ, ಎಲ್ಲಿಯೂ ಸಿಗದ ಟ್ಯಾಬ್ಲೆಟ್ ನಮ್ಮ ನ್ಯಾಚುರಲ್ ಮೆಡಿಕಲ್ ಅಲ್ಲಿ ಸಿಗ್ತದಂತ ಎಲ್ಲ ಮನೆಯಲ್ಲಿ ಮಾತಾಗ್ಲಿ ಮತ್ತು ಇವರು ಇದರಲ್ಲಿ ಯಶಸ್ವಿಯಾಗಿ ಇನ್ನೂ ಹಲವು ಇವರ ನ್ಯಾಚುರಲ್ ಮಳಿಗೆಯನ್ನು ಉದ್ಘಾಟಿಸಲಿ ಎಂದು ಹೇಳುತ್ತಾ ಇವರಿಗೆ ಶುಭ ಕೋರುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ MLA ಆದಂತ ವೇದವ್ಯಾಸ ಕಾಮತ್ ಅವರೇ, ಇವರಿಗೆ ವೇದವ್ಯಾಸ ಕಾಮತ್ರ ವಿಷಯ ಹೇಳ್ಬೇಕಂದ್ರೆ ಖಂಡಿತವಾಗಿಯೂ ಇವರಿಗೆ MLA ಆಗ್ಬೇಕಂತಿಲ್ಲ. ಅವರು ಮೊದಲು MLA ಆಗುವ ಮುಂಚೆ ಅವರು ದೊಡ್ಡ ಕೊಡುಗೆ ದಾನಿ. ಅವರು ಖಾಲಿ ಸಮಾಜ ಸೇವೆಗಾಗಿ ಮಾತ್ರ ಅವರು ವಿಧಾನಸಭೆಗೆ ಸ್ಪರ್ಧಿಸಿದ್ದಾರೆ. ಖಂಡಿತವಾಗಿಯೂ ನಾನು ಅವರು ಪರ್ಮನೆಂಟ್ MLA ಅಂತಲೇ ಭಾವಿಸ್ತೇನೆ. ಅಂತವರ ಒಂದು ಕಾರ್ಯಕ್ರಮ ಎಲ್ಲ ಕಡೆ 24/7 ಹೇಗೆ ಮೆಡಿಕಲ್ ಉಂಟು ಅದೇ ರೀತಿ ವೇದವ್ಯಾಸ ಕಾಮತ್ ಕೂಡ 24/7 ಅನ್ನೋದಕ್ಕೆ ಇಚ್ಛಿಸ್ತೇನೆ. ನಾನು ಈ ಸ್ವಾತಿ ಮತ್ತೆ ಇವರು ಗಣೇಶ್ ಅವರಿಗೆ ಒಂದು ವಿಷಯ ಹೇಳ್ತೇನೆ. ಯಾಕಂದ್ರೆ ಈಗ ಮೆಡಿಕಲ್ ಶಾಪ್ ಭಾರಿ ಕಷ್ಟಕರ, ಆದ್ರೂ ಕೂಡ 40 ಜನರ ಜೀವನಕ್ಕೆ ನೀವು ಒಬ್ಬರು ಕೊಡುಗೆ ದಾನಿಯಾಗಿದ್ದೀರಿ. ಅದಕ್ಕೆ ಖಂಡಿತವಾಗಿಯೂ ಆ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಸುತ್ತಾ, ಈ ಮೆಡಿಕಲ್ ಒಂದು ನೋಡ್ಲಿಕ್ಕೆ ಒಂದು ನ್ಯಾಚುರಲ್ ಆಗಿದೆ ಸರ್. ತುಂಬಾ ಜನ ಕೇಳ್ತಾರೆ ಹೊರಗಿಂದ ನ್ಯಾಚುರಲ್, ಈಗ ಡಾಕ್ಟರ್ ಕೂಡ ಹೇಳಿದ್ರು. ಅದೇ ರೀತಿ ನಿಮ್ಮ ಹಲವಾರು ಶಾಖೆಗಳು ಓಪನ್ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಮೆಚ್ಚಿನ ಶಾಸಕರು ಶ್ರೀ ಡಿ ವೇದವ್ಯಾಸ ಕಾಮತ್ ಅವರು, ಮಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರು ಮಾಡಿ ಬಂದು ಈ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಬಹಳ ಸುಂದರವಾದಂತಹ ಕೃಷ್ಣನ ಒಂದು ಮೂರ್ತಿ. ನಾಳೆ ಶಿವರಾತ್ರಿಯ ಹಬ್ಬ, ಜೊತೆಗೆ ಇವತ್ತು ನ್ಯಾಚುರಲ್ ಮೆಡಿಕಲ್ ನ ಉದ್ಘಾಟನಾ ಸಮಾರಂಭ. ಎಲ್ಲರ ಕೈ ಚಪ್ಪಾಳೆಯ ಮೂಲಕ ನಮ್ಮ ಶಾಸಕರಿಗೆ ಅಭಿನಂದನೆ ನೀಡಬೇಕು ಅಂತ ಕೇಳ್ತಾರೆ. ಈ ಮಂಜು ಕಾರ್ನವರ್ ಅವರಿದ್ದಾರೆ, ಅವರು ದಯಮಾಡಿ ಬಂದು ಒಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕುದ್ರೋಳಿ ಕ್ಷೇತ್ರ, ಭಗವತಿ ಕ್ಷೇತ್ರದ ಇರುವಂತ ಎಲ್ಲ ಹಿರಿಯರು ಎಲ್ರಿಗೂ ನಮ್ಮ ಗೌರವವನ್ನ ಸೂಚಿಸ್ತಾ ಅವರ ಪರವಾಗಿ ಈ ಒಂದು ಸನ್ಮಾನವನ್ನ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ.
ಒಂದು ಕಿಂಚಿತ್ ಗೌರವವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವೀಕರಿಸಿ. ಇಫ್ ಯು ಆರ್ ನಾಟ್ ವೆಲ್, ಫೀವರ್ ಟು ಫ್ಯೂರ್, ಎನಿಥಿಂಗ್ that you run is to a medical store, and that medical store giving you 24/7 service is definitely an added advantage to the citizens of Bangalore. ಮತ್ತೊಮ್ಮೆ thank you so much for your presence, Dr. Uday Kumar sir. Thank you sir. ex-mayor city corporation, ಅವರಿಗೆ ಇನ್ನೂ ಸಹ ಮೇಯರ್ ಅಂತಾನೆ ಕರೀತೇವೆ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಉಳಿದಂತ ಮೇಯರ್ಗಳಲ್ಲಿ ಒಬ್ಬರಾಗಿರುವಂತಹ ದಿವಾಕರ್ ಅಣ್ಣ, ಖಂಡಿತವಾಗಿ ನಿಮ್ಮ ಉಪಸ್ಥಿತಿಯಿಂದ ಇವತ್ತಿನ ಕಾರ್ಯಕ್ರಮ ಇನ್ನಷ್ಟು ಮೆರುಗು ತಂದಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ವಕ್ಫ್ ಅಡ್ವೈಸರಿ ಕಮಿಟಿಯ ವೈಸ್ ಚೇರ್ಮನ್ ಆಗಿರ್ತಾರೆ. ಸೊ ನಿಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಬಿಲ್ಡಿಂಗ್ ಪಂಡ ಅವೇ ಒಂದು ಲ್ಯಾಂಡ್ ಮಾರ್ಕ್ ಅದೊಟ್ಟಿಗೆ ಮೈಲ್ ಸ್ಟೋನ್ ಬರ್ಪುನ ಒಂದು ಕುದರ್ ಮೈಲ್ ಸ್ಟೋನ್ ಅಚೀವ್ಮೆಂಟ್ ಮಾಡಿದ್ದಾರೆ ನ್ಯಾಚುರಲ್ ಮೆಡಿಕಲ್ಸ್